ನಮ್ಮ ಹೆಸರು ಪ್ರಕಾಶ್ ಅಂತಂದ್ಬಿಟ್ಟು ನಾವು ಹುಲಿಪುರ ಗ್ರಾಮದವರೇ, ಮೂಲತಃ ಹುಲಿಪುರ ಗ್ರಾಮದವರೇ. ನಮ್ಮ ತಾತ ಅರ್ಚಕ ಚಲುವಯ್ಯ ಅಂತಂದ್ಬಿಟ್ಟು ಅವ್ರು ಪೂಜೆ ಮಾಡ್ಕೊಬರ್ತಾಯಿದ್ರು. ಅವರಾದ್ಮೇಲೆ ಇವಾಗ ನಾವು ಅವರ ಮೊಮ್ಮಗ ಪ್ರಕಾಶ್ ಅಂದ್ಬಿಟ್ಟು ನಮ್ಮ ತಂದೆ ಹೆಸರು ಬಾಲಕೃಷ್ಣ ಇರಿಸಿ ಅವರು ಇವಾಗ ಒಂದು ವರ್ಷದಿಂದ ನಾವು ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇದು ಇತಿಹಾಸ ಪ್ರಸಿದ್ಧ ದೇವಾಲಯ. ಚೋಳರ ಕಾಲದಲ್ಲಿ ಒಂದೇ ದಿನ ರಾತ್ರಿಗೆ ದೇವಾಲಯ ನಿರ್ಮಾಣ ಆಗಿರ್ತಕ್ಕಂಥದ್ದು. ಮೂಲ ವಿಗ್ರಹ ಬಂದು ಶ್ರೀ ವೀರನಾರಾಯಣ ಅಂದ್ಬಿಟ್ಟು ಉದ್ಭವ ಮೂರ್ತಿ ಆಗಿರೋದು. ಇದು ಮುಂದೆ ಶ್ರೀಕೃಷ್ಣ ಇದು ಸ್ಥಾಪನೆ ಮಾಡಿರೋದು. ಇದು ಉತ್ಸವ ಮೂರ್ತಿ ರುಕ್ಮಿಣಿ ಸತ್ಯಭಾಮ ಸಮೇತ ಕುಳಲು ವೇಣುಗೋಪಾಲ ಸ್ವಾಮಿ ಅಂತಂದ್ಬಿಟ್ಟು ಇದು ತುಂಬ ಹಿಂದೆ ಬಹಳ ಪ್ರಸಿದ್ಧಿಯಾದಂಥ ದೇವಾಲಯ, ಚೋಳರ ಕಾಲದದ್ದು. ಅಂದರೆ ಒಳ್ಳೆ ದೇವಾಲಯ. ಇಲ್ಲಿ ಏನೇ ಇದ್ರೂ ಕೂಡ ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳು ಹೇಳ್ಕೊಬಂದರೂ ಕೂಡ ಭಗವಂತ ಕೃಪಾ ಕಟಾಕ್ಷ ಇದ್ದು ಒಳ್ಳೇದು ಮಾಡಿಕೊಡ್ತಾರೆ. ಇಲ್ಲಿ ಹರಕೆಗಳು ಏನೇ ಮಾಡ್ಕೊಂಡ್ರು ಕೂಡ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಭಗವಂತ ಸ್ಪಂದಿಸಿ ಒಂದು ಒಳ್ಳೇದು ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ತಿಂಗಳು ಅಮಾವಾಸ್ಯೆ ಪೂಜೆಗಳು ನಡೆಯುತ್ತೆ. ವಿಶೇಷ ದಿನಗಳು ವೈಕುಂಠ ಏಕಾದಶಿ, ಯುಗಾದಿ ಹಬ್ಬದಲ್ಲಿ ಮತ್ತು ಸಂಕ್ರಾಂತಿ ಹಬ್ಬದ ದಿನಕ್ಕೆ, ಮಕರ ಸಂಕ್ರಾಂತಿ ಹಬ್ಬ ಆದ 2 ದಿವಸಕ್ಕೆ ಜಾತ್ರೆ ನಡೆಯುತ್ತೆ. ಇತಿಹಾಸ ಪ್ರಸಿದ್ಧ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಈ ದೇವಾಲಯದಲ್ಲಿ 25,000 ಜನ ಸೇರ್ತಾರೆ. ಅವತ್ತಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ಮತ್ತು ನೈಟು ತೆಪ್ಪೋತ್ಸವ ಇರುತ್ತೆ. ಮಹಾಲಯ ಅಮಾವಾಸ್ಯೆ, ನವರಾತ್ರಿ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಯಾವ ಥರ ಮಾಡ್ತಾರೋ ಹಾಗೆ ಇಲ್ಲೂ ಕೂಡ ಸ್ವಾಮಿ ರಾಜ ದರ್ಬಾರ್ ಪಟ್ಟಕ್ಕೆ ಕೂರಿಸಿ 9 ದಿನ ನವರಾತ್ರಿ ಪೂಜೆ ಎಲ್ಲ ಆದಮೇಲೆ ವಿಜಯದಶಮಿ ದಿನ ದಸರಾ ದಿನ ಹೋಗಿ ಬನ್ನಿ ಮಂಟಪ ಪೂಜೆ ಮಾಡಿ ಅಲ್ಲಿಂದ ಬಂದು ಇಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ಬಂದಂಥ ಭಕ್ತಾದಿಗಳಿಗೆ ಮಹಾಪ್ರಸಾದ ಎಲ್ಲ ಮಾಡಿ ಮಹಾ ನೈವೇದ್ಯ ಮಾಡಿ ಮಹಾಮಂಗಳಾರತಿ ಎಲ್ಲ ಮಾಡಿ ಪ್ರಸಾದ ವಿತರಣೆ ಮಾಡ್ತೀವಿ. ಪ್ರತಿ ಒಂದು ಹಬ್ಬ ಹರಿದಿನಗಳಲ್ಲೂ ಕೂಡ ತುಂಬ ವಿಜೃಂಭಣೆಯಿಂದ ಪೂಜೆ ಪುನಸ್ಕಾರಗಳು ನಡ್ಕೊ ಬರ್ತಾ ಇದೆ. ಎಲ್ಲರೂ ಭಗವಂತ ಒಳ್ಳೇದು ಮಾಡ್ಕೊ ಬರ್ತಾ ಇದ್ದಾರೆ. ಇಲ್ಲಿಗೆ ಬಂದು ವರಪ್ರಸಾದ ತೆಗೆದು ಇಲ್ಲಿವರೆಗೂ ನಮಗೆ ಫೇಲ್ಯೂರ್ ಆಯಿತು, ನಮಗೆ ಕೆಲಸ ಆಗಿಲ್ಲ ಅಂತ ಹೇಳಿದ ಇತಿಹಾಸನೇ ಇಲ್ಲ. ಒಂದು ಒಳ್ಳೆ ಮನಸ್ಸು ಇಟ್ಕೊಂಡು ಒಳ್ಳೆ ಯೋಜನೆ ಇಟ್ಕೊಂಡು ಬಂದರೆ ಖಂಡಿತ ಒಳ್ಳೆಯದಾಗುತ್ತೆ.